ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಾವಿರಾರು ಕೋಟಿ ಹಗರಣ ಆರೋಪದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ನಾಯಕರು ಭಾಗಿಯಾಗಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇತ್ತು. ಈ ಬಗ್ಗೆ ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿಯ ಗ್ರಾಮಾಂತರ ಅಧ್ಯಕ್ಷ ಎಲ್.ಆರ್. ಮಾದೇವಸ್ವಾಮಿ ಹಾಗೂ ಅವರ ಪತ್ನಿಗೆ ಸಂಬಂಧಪಟ್ಟಂತಹ ದಾಖಲೆ. ಏನಿದು ದಾಖಲೆ, ಏನು ಆರೋಪ, ಯಾವ ರೀತಿಯಿಂದ ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಮುಡಾದಲ್ಲಿ ಏನು ಹಗರಣಗಳ ಮಾತು ಕೇಳಿ ಬಂದಿತ್ತು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರಿ. ಇವತ್ತು ಅದಕ್ಕೆ ಪೂರಕವಾದಂಥ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಏನು ದಾಖಲೆ, ಏನದು? ಸರ್, ನಾನು ಮೊದಲಿನ ಪ್ರಾರಂಭದಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯವರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆತಕ್ಕಂಥ ಎಲ್ಲ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಮನವಿ ಮಾಡ್ಕೊಳ್ಳಿ ಅಂತೇಳಿ. ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ನಾನು ಬರೀ ಸಿದ್ದರಾಮಯ್ಯ ವಿರುದ್ಧ ಅಥವಾ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತೀನಿ ಅಂತ ಹೇಳಿದ್ರು. ಅದು ಇವತ್ತು ನಾನು ಪೂರಕವಾಗಿ ಮತ್ತೊಂದು ದಾಖಲೆಗಳು ಬಿಡುಗಡೆ ಮಾಡಿದ್ದೀನಿ. ಆ ದಾಖಲೆಯನ್ನು ನೋಡ್ಬೋದು. ಏನು ಹಿಂದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದ ನಟೇಶ್ರವರು ಮತ್ತು ಅವ್ರ ಹೆಂಡತಿ ಶ್ರೀಮತಿ ರಶ್ಮಿಯವರು ಪಾಲ್ದಾರರಾಗಿರ್ತಕ್ಕಂಥ ಸಂಸ್ಥೆಯಲ್ಲಿ ಮೈಸೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಮಾದೇಸ್ವಾಮಿ ಮತ್ತು ಅವ್ರ ಹೆಂಡತಿ ಶ್ರೀಮತಿ ಸೌಮ್ಯ ಅವರು ಕೂಡ ಅದರಲ್ಲಿ ಪಾಲ್ದಾರಾಗಿ ಕಂಡು ಬಂದಿದೆ. ಹಾಗಾಗಿ ಅವರ ಒಂದು ಅಕ್ರಮ ವ್ಯವಹಾರದ ಜೊತೆ ಇವರು ಕೂಡ ಭಾಗಿಯಾಗಿರೋದು ತನಿಖೆ ನಡೆಸುವಂಥ ಒಂದು ಹಿನ್ನೆಲೆಯಲ್ಲಿ ನಾನು ಆ ದಾಖಲೆಯನ್ನು ಅವ್ರು ಕೊಟ್ಟಿದ್ದೀನಿ. ಈಗ ಒಂದು ಸಂಸ್ಥೆ ನಡೆಸುವಂಥದ್ದು ಮತ್ತು ಅದಕ್ಕೆ ಪಾಲುದಾರರಾಗುವಂಥದ್ದು ಯಾವ ರೀತಿ ಅಕ್ರಮ ಆಗುತ್ತೆ ಅಂತ? ಸರ್, ಅದನ್ನೇ ಇಲ್ಲಿ ಸಂಸ್ಥೆಯಲ್ಲಿ ಭಾಗಿಯಾಗಿರೋ ತಕ್ಷಣ ಅಕ್ರಮ ಭಾಗಿಯಾಗಿರೋಂತಲ್ಲ. ಅವರು ಎಷ್ಟು ಹಣವನ್ನು ಹೂಡಿದ್ದಾರೆ, ಆ ಹಣದ ಮೂಲ ಯಾವುದು, ಅದು ಕಾನೂನುಬದ್ಧವಾಗಿದೆಯಾ, ಇದೆಲ್ಲ ತನಿಖೆ ನಡೆದ ನಂತರ ಗೊತ್ತಾಗುತ್ತೆ. ಆರೋಪ ಏನದಲ್ಲಿ ಈಗ ನಟೇಶ್ವರ ಮೇಲಾಗಲಿ, ಅವ್ರ ಪತ್ನಿ ಮೇಲಾಗಲಿ, ಮಾದೇಸ್ವಾಮಿ ಏನು ಆರೋಪ ಇರುವಂಥದ್ದು? ಸರ್, ನಾನು ಮಾದೇಸ್ವಾಮಿ ವಿರುದ್ಧ ಇವತ್ತೇನು ಆರೋಪ ಮಾಡಿಲ್ಲ, ನಾನು ದಾಖಲೆಯನ್ನು ಕೊಟ್ಟಿದ್ದೆ ಅಷ್ಟೇ. ಸೊ ನಾನಿಲ್ಲಿ ಆರೋಪ ಇರುತ್ತದು ಏನು ನಟೇಶ್ವರ ಇದ್ದಾರೆ, ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಅವರು ಗಳಿಸಿದಂಥ ಅಕ್ರಮ ಹಣವನ್ನು ತಮ್ಮ ಹೆಂಡತಿಯ ಮೂಲಕ ಈ ಸಂಸ್ಥೆಯಲ್ಲಿ ಹೂಡಿದ್ದಾರೆ. ಸೊ ಇದ್ರ ಬಗ್ಗೆ ತನಿಖೆ ಮಾಡಿದರೆ ನಾನು ಇವತ್ತು ದೂರರ್ಜನೆ ಕೊಟ್ಟಿದ್ದೀನಿ. ಆ ತನಿಖೆಯ ಸಂದರ್ಭದಲ್ಲಿ ಎಲ್ಲ ವಿಚಾರ ಬಗ್ಗೆ ತನಿಖೆ ನಡೆದಾಗ ಸೊ ಅದು ನಾನು ಮಾಡಿರೋ ಆರೋಪ ಸಾಬೀತಾಗ್ತಾರೆ. ಸೊ ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ಈಗ ನಟೇಶ್ ಅವರ ಪತ್ನಿಯ ಪಾಲುದಾರಿಕೆ ಸಂಸ್ಥೆಯಲ್ಲಿ ಇವರು ಪಾಲುದಾರಾಗಿದ್ದಾರೆ ಅಂತನಾ? ಹೌದು ಸರ್. ಏನು ಕಾವೇರಿಮ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಿದೆ, ಅದರಲ್ಲಿ ಶ್ರೀಮತಿ ಪಾರ್ವತಿ ಅಂದರೆ ನಿವೇಶ ಹಂಚಿಕೆ ಮಾಡಿದ ನಟೇಶ್ ಅವರ ಹೆಂಡತಿ ಶ್ರೀಮತಿ ರಶ್ಮಿಯವರು ಕೂಡ ಅದರಲ್ಲಿ ಇರೋದ್ರಿಂದ ಅದೇ ಸಂಸ್ಥೆಯಲ್ಲಿ BJP ಮುಖಂಡರಂಥ ಮಾದೇವಸ್ವಾಮಿ ಮತ್ತು ಅವ್ರ ಹೆಂಡತಿ ಸ್ವಾಮಿಯವರು ಕೂಡ ಅಲ್ಲಿ ಪಾಲ್ದಾರಾಗಿದ್ದಾರೆ. ಸೊ ಅದರ ಪ್ರಮಾಣ ಪತ್ರವನ್ನು ನಾನು ಕೊಟ್ಟಿದ್ದೀನಿ. ಸೊ ತನಿಖೆ ಮಾಡೋ ಸಂದರ್ಭದಲ್ಲಿ ಅವ್ರದ್ದು ಪಾತ್ರ ಎಷ್ಟಿದೆ, ಅವರು ಕೂಡ ಏನಾರು ಅಕ್ರಮವಾಗಿ ಹೂಡಿಕೆ ಮಾಡಿದ್ರಾ ಅಥವಾ ಕಾನೂನುಬದ್ಧ ಹೂಡಿಕೆ ಮಾಡಿದ್ರಾ, ಸೊ ಇದೆಲ್ಲ ತನಿಖೆ ಮಾಡೋ ಸಂದರ್ಭದಲ್ಲಿ ಏನು ಸತ್ಯಾಂಶ ಕಂಡು ಬರ್ತದೆ ಅದರ ಮೇಲೆ ತನಿಖಾಧಿಕಾರಿ ಕ್ರಮ ತಗೊಳ್ಬೇಕಾಗುತ್ತೆ. ಅಂದರೆ ತಾವು ಮುಡಾದಲ್ಲಿ ಆದಂತಹ ಹಗರಣಗಳಿಂದ ಬಂದಂಥ ಹಣವನ್ನು ಇನ್ವೆಸ್ಟ್ ಮಾಡಿರಬಹುದು ಅಂತ ದೂರು ಕೊಟ್ಟಿರೋದ ಏನು? ಹೌದು ಸರ್. ಈಗ ಅದಕ್ಕೆ ಅಕ್ರಮವಾಗಿ ಏನು ಹಣ ಸಂಪಾದನೆ ಮಾಡಿದ್ರೆ ಆ ಹಣವನ್ನು ಈ ಸಂಸ್ಥೆ ಮೂಲಕ ಹೂಡಿದ್ದಾರೆ. ಈ ನನಗೆ ಸಿಕ್ಕಿರೋ ಪ್ರಕಾರ ರಶ್ಮಿಯವರು 4 ಸಂಸ್ಥೆಗಳಲ್ಲಿ ಪಾಲ್ದಾರರಾಗಿದ್ದಾರೆ. ಆ 4 ಸಂಸ್ಥೆಗಳಲ್ಲಿ ಏನು ವ್ಯವಹಾರ ನಡೆದಿದೆ, ಎಷ್ಟು ಬಂಡವಾಳ ಹಾಕಿದರೆ, ಆ ಬಂಡವಾಳದ ಮೂಲ ಯಾವುದು, ಸೊ ಇವೆಲ್ಲ ತನಿಖೆ ನಡೆದಾಗ ನಾನು ಆರೋಪ ಮಾಡಿರೋ ಪ್ರಕಾರ ಅಕ್ರಮ ಹಣ ಸಂಪಾದನೆ ಮಾಡಿದ್ರೆ ಆ ಹಣ ಹೂಡಿರುವ ಇದು ಸತ್ಯಾಂಶ ಈಚೆ ಬರ್ಬೋದು. ಇದ್ರ ಜೊತೆಗೆ ಸರ್, ಈಗ ED ಅವರ ಒಂದು ವರದಿ ಬಂದಿತ್ತು. ಸೊ ಲೋಕಾಯುಕ್ತ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಆ EDಯ ವರದಿ ಬಹಿರಂಗಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸರ್, ಅದು ಒಂದು ಕಾನೂನು ಪ್ರಕಾರನೇ ಅವರು ತಮ್ಮ ತನಿಖೆ ಸಂದರ್ಭ ಕಂಡು ಬಂದಂಥ ವಿಚಾರಗಳನ್ನು ಅಂದರೆ ಲೋಕಾಯುಕ್ತದರು ತನಿಖೆಯಲ್ಲಿ ಪರಿಗಣಿಸಬೇಕಂತ ವಿಚಾರಗಳನ್ನು, ಮಾಹಿತಿಗಳನ್ನು ಮತ್ತು ದಾಖಲಾತಿಗಳನ್ನು ಸೊ ED ಅವರು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಸೊ ಅದೇನು ಕಾನೂನು ಬಾಹಿರ ಅಲ್ಲ. ಅದು ತನಿಖೆ ನಡೆದ ಸಂದರ್ಭದಲ್ಲಿ ಸೊ ಲೋಕಾಯುಕ್ತರು ಆ ವಿಚಾರವನ್ನು ಕೂಡ ಅಂದರೆ ಅಂಶಗಳನ್ನು ಕೂಡ ತನಿಖೆ ಒಳಪಡಿಸಬೇಕಾಗುತ್ತೆ. ಈಗ ಬಹಿರಂಗಗೊಂಡಿರುವಂಥ ಅಂಶಗಳನ್ನು ಗಮನಿಸಿದರೆ ತಮಗೆ ಒಬ್ಬ ದೂರುದಾರರಾಗಿ ಅನ್ನಿಸ್ತು? ಸರ್, ಬಹಿರಂಗ ಯಾರುಗೊಳಿಸಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವಿಚಾರಗಳ ಬಗ್ಗೆ ಅದೇ ಸರ್, ವಿಚಾರ ಅದರಲ್ಲಿ ದೊಡ್ಡ ತಪ್ಪಿಲ್ಲ ಸರ್. ಈಗ ನಾನು ಕೂಡ ದೂರ ಅರ್ಜಿಯಲ್ಲಿ ಇದೇ ಅಂಶಗಳನ್ನು ಕೊಟ್ಟಿದ್ದೀನಿ. ಪೂರಕವಾಗಿ ಇದಾವು ಅಂತ ಖಂಡಿತವಲ್ಲ ಸರ್. ಈಗ ನಾನು ಏನು ಆರೋಪ ಮಾಡಿದೆ, ಆರೋಪ ಪೂರ್ವಕವಾದ ಅಂಶಗಳು ತನಿಖೆಯಲ್ಲಿ ಕಂಡು ಬಂದಿದೆ ಅಂತೇಳಿ ED ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾನು ಮೊದಲು ಹೇಳಿದಾಗಲೇ ನಾನು ಮಾಡಿರೋ ಆರೋಪ ಎಲ್ಲ ಬೇಕಾದಂಥ ಎಲ್ಲ ಸಾಕ್ಷ್ಯಗಳನ್ನು ನಾನು ಒದಗಿಸಿದ್ದೀನಿ ಅನ್ನೋದು ಕೂಡ ಸಾಬೀತಾಗಿದೆ. ಸೊ ಹಾಗಾಗಿ ಇದು ಕೂಡ ಒಂದು ರೀತಿ ನನಗೆ ಒಂದು ಜಯದ ಒಂದು ಹೆಜ್ಜೆ ಅಂತ ಹೇಳ್ಬೋದು. ಈಗ ಲೋಕಾಯುಕ್ತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈ ED ಕೊಟ್ಟಿರುವಂಥ ವರದಿ? ಸರ್, ಈಗಾಗಲೇ ನಾವು ಲೋಕಾಯುಕ್ತ ಸಂಸ್ಥೆ ಮೇಲೆ ಅನುಮಾನಗಳನ್ನು ವ್ಯಕ್ತಪಡಿಸಿ ನಾನು ಅಷ್ಟೇ ಅಲ್ಲ ಇಡೀ ರಾಜ್ಯ ಜನತೆ ಕೂಡ ಮಾತುಗಳು ಆಡ್ತಿದ್ರು. ಸೊ ಹಾಗಾಗಿ ಈಗ ED ಅವರು ಏನು ದಾಖಲೆಗಳು ಪತ್ರ ಕೊಟ್ಟಿದ್ದಾರೆ ಅದರಲ್ಲಿರೋ ಅಂಶಗಳನ್ನು ಪರಿಗಣಿಸಿ ಅವಳನ್ನು ತನಿಖೆಗೆ ಅಳವಡಿಸ್ಕೊಂಡ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಲೋಕಾಯುಕ್ತದವರು ಸುಳ್ಳು ಅಂತಿಮ ವರದಿ ಸಲ್ಲಿಸೋದಂತಾಗಲಿ ಅಥವಾ ಆರೋಪಣ ರಕ್ಷಣೆ ಮಾಡುವಂಥದ್ದಾಗಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಈ ವಿಚಾರವಾಗಿ ಈ ಆರೋಪ ಪೂರ್ವಕವಾಗಿ ಏನು ಅಂಶಗಳು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ತನಿಖೆ ಮಾಡಲೇಬೇಕಾಗುತ್ತೆ. ಮಾಡಿದಾಗ ಆರೋಪ ಸಾಬೀತಾಗಿರೋದ್ರಿಂದ ಆರೋಪಣ ರಕ್ಷಣೆ ಮಾಡುವಂಥ ಯಾವುದೇ ಕೆಲಸನ ಮಾಡೋಕ್ಕಾಗಲ್ಲ. ಹೌದು. ಇದ್ರ ಜೊತೆಗೆ ತಮ್ಮ ಒತ್ತಾಯ ಈಗಾಗಲೇ ನ್ಯಾಯಾಲಯದಲ್ಲೂ ಸಹ ಇದೆ, CBIಗೆ ವಹಿಸಬೇಕು ಅಂತೇಳಿ. ED ಕೊಟ್ಟಿರುವಂಥ ಈ ಒಂದು ವರದಿ ವಿಚಾರ ಏನಿದೆ ಇದು ಎಷ್ಟು ಪೂರಕ ಆಗ್ತದೆ?
ಸರ್ ಈ ವಿಚಾರ ಕೂಡ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈಗಾಗಲೇ ಸಾಕಷ್ಟು ಅಂಶಗಳು ಸಾಬೀತಾಗಿರೋದ್ರಿಂದ ಮತ್ತು ಇವರು ಪ್ರಭಾವಿ ವ್ಯಕ್ತಿಗಳೇ ಸರ್ಕಾರದಲ್ಲಿರೋದ್ರಿಂದ ಆ ಸರ್ಕಾರದ ವ್ಯಾಪ್ತಿ ಒಳಪಟ್ಟಂಥ ಲೋಕಾಯುಕ್ತ ಸಂಸ್ಥೆಯಿಂದ ಸಂಪೂರ್ಣವಾಗಿ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು CBI ಕೊಡಿ ಅಂತೇಳಿ ನಾವು ಏನು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಇದು ದಾಖಲೆಯನ್ನು ಕೂಡ ಕೊಟ್ಟು ಮನವಿಯನ್ನು ಮಾಡಿಕೊಂಡು ಇದು CBI ಕೊಡ್ಸೋಕ್ಕೆ ಎಲ್ಲ ಪ್ರಯತ್ನ ನಾವು ಮುಂದುವರಿಸ್ತೀವಿ. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಕೊಟ್ಟಂತಹ ಮೂಡಾಗಿ ಅರ್ಜಿ ಏನಿದೆ ವೈಟ್ನರ್ ಪ್ರಕರಣ ಮತ್ತೆ ಚರ್ಚೆಗೆ ಬರ್ತಾ ಇದೆ. ಹೌದು ಸರ್, ನೀವು ಇಲ್ಲಿ ಗಮನಿಸ್ಬೋದು. ಮೊದಲು ಸಿದ್ದರಾಮಯ್ಯವರು ಮಾನ್ಯ ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಏನು ಶ್ರೀಮತಿ ಪಾರ್ವತಿಯವರು 23/6/2014 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಕೊಟ್ಟಿದ್ದರು, ಮನವಿಯನ್ನು ಕೊಟ್ಟಿದ್ದರು. ಆ ಮನವಿಯ 2ನೇ ಪುಟವನ್ನು ಅವರು ಹಾಜರುಪಡಿಸಿರಲಿಲ್ಲ. ರಿಟ್ ಅರ್ಜಿಯಲ್ಲೂ ಕೂಡ ಅವರು ಈ ದಾಖಲೆಯನ್ನು ಸಲ್ಲಿಸಿರಲಿಲ್ಲ. ಸೊ ಈಗ ರಿಟ್ ಅಪೀಲಲ್ಲಿ 2ನೇ ಪತ್ರ ಅಂದರೆ 2ನೇ ಪುಟದ ದಾಖಲೆಯನ್ನು ಸಲ್ಲಿಸಿದ್ದಾರೆ. ಸೊ ಮಾನ್ಯ ನ್ಯಾಯಾಲಯ ಅದನ್ನು ಗಮನಿಸಿ ಈ ವೈಟ್ನರ್ ಹಾಕಿರೋ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡ್ಬೋದು ಅಥವಾ ನಮ್ಮ ವಕೀಲರು ಪ್ರಸ್ತಾಪ ಮಾಡ್ಬೋದು. ಆಗ ಅವರು ಏನು ಮೇಲ್ವಿಚಾರಕರಿದ್ದಾರೆ ಸಿದ್ದರಾಮಯ್ಯವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಆ ವೈಟ್ನರ್ ಹಾಕಿದ್ದು ಯಾವ ಕಾರಣಕ್ಕೆ, ಸೊ ಯಾರು ಯಾವಾಗ ಅಂಥೇಳಿ. ಸೊ ಅದು ಆ ವಿಚಾರದ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಟ್ಟಾಗ ಸೊ ನಾನೇನು ಆರೋಪ ಮಾಡಿದ್ದೀವಿ ಅಂದರೆ ಸಾಕ್ಷ್ಯನ ನಾಶ ಮಾಡಿ ಅಕ್ರಮವಾಗಿ ನಿವೇಶನ ಪಡೆದಿರೋ ಅಂತ ಸಾಬೀತಾಗುತ್ತೆ. ಆಗ ಮಾನ್ಯ ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಕೋರ್ಟ್ ಕಾರ್ಯಕಲಾಪದಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತಾ ಮತ್ತು ವೈಟ್ನರ್ ಬಗ್ಗೆ ಚರ್ಚೆ ಆಗುತ್ತಾ ಅಂತ? ಖಂಡಿತವಲ್ಲ ಸರ್, ಇದ್ರ ಬಗ್ಗೆ ವಿಚಾರ ಚರ್ಚೆ ಆಗುತ್ತೆ, ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ. ಸೊ ಆವಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಕಾದು ನೋಡಬೇಕಾಗುತ್ತೆ. ಈ ವೈಟ್ನರ್ ವಿಚಾರ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಸಂದರ್ಭದಲ್ಲಿ ಎಷ್ಟು ಮಹತ್ವವನ್ನು ಪಡ್ಕೊಳ್ತದೆ, ತೀರ್ಪಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಸರ್ ಖಂಡಿತವಾಗಲೂ ಏನು ನಾನು ಆರೋಪ ಮಾಡಿದೆ ಅದಕ್ಕೆ ಪೂರಕವಾದಂಥ ಬಲವಾದ ಸಾಕ್ಷ್ಯಗಳು ಅದು ಪತ್ರ ಆಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ನಿಯಮದ ಪ್ರಕಾರ ಎಲ್ಲಿ ಜಮೀನನ್ನು ವಶಪಡಿಸ್ಕೊಳ್ಳುತ್ತೆ ಅದೇ ಬಡಾವಣೆಯಲ್ಲಿ ನಿವೇಶನ ಕೊಡಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಈಗ ಮೊದಲು ನಮ್ಗೆ ಏನು ಅನುಮಾನ ಆಯಿತು ಅಂತ ಹೇಳಿದ್ರೆ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ಕೊಡಿ ಅಂತ ಕೇಳಿದ್ರು. ಆ ಒಂದು ಪದಗಳಿಗೆ ವೈಟ್ನರ್ ಆಗಿದ್ರೆ ನಮಗೆ ಅನುಮಾನ ಆಯಿತು ಮತ್ತು ಅದ್ರ ಬಗ್ಗೆ ಚರ್ಚೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣವರು ಒಂದು ವಿಡಿಯೋನ ಮಾಡಿ 33 ಕ್ಷಣಗಳ ವಿಡಿಯೋನ ಮಾಡಿ ಆ ವಿಡಿಯೋವನ್ನು ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ರು. ಅಂದರೆ ನಾವಲ್ಲಿ ದೇವನೂರು 3ನೇ ಅಂತೇಳಿ ನಿವೇಶನ ಕೊಡಿ ಅಂತ ಮನವಿ ಮಾಡಿಕೊಡಿವಿ ಅಂತೇಳಿ. ಆದರೆ ಆ ಮನವಿ ಪದಗಳ ಮೇಲೆ ಯಾಕೆ ವೈಟ್ನರ್ ಹಾಕಿದ್ರು ಅನ್ನೋ ವಿಚಾರ ತಿಳಿಸಿರಲಿಲ್ಲ. ತಮ್ಮ ಪ್ರಕಾರ ಅರ್ಜಿ ಕೊಟ್ಟಾಗಲೇ ವೈಟ್ನರ್ ಹಾಕಿದ್ದ, ಯಾವಾಗ ಹಾಕಿದ್ದು ಅಂತ ಪ್ರಕಾರ? ಸರ್ ಅವರು ಈಗ ಸಿದ್ದರಾಮಯ್ಯ ಹೇಳೋ ಪ್ರಕಾರನೇ ಅದು ದೇವನೂರು 3ನೇ ಅಂತೇಳಿ ನಿವೇಶನ ಕೊಡಿ ಅಂತೇಳಿ ಹಾಕೊಂಡಿದ್ರು. ಎಲ್ಲಿ ಅದನ್ನು ಇಟ್ಕೊಂಡು ದೇವನೂರು 3ನೇ ಅಂತೇಳಿ ನಿವೇಶನ ಕೊಟ್ಟುಕೊಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ವೈಟ್ನರ್ ಹಾಕಿ ಆನಂತರದಲ್ಲಿ ಅದು ವಿಜಯನಗರದಲ್ಲಿ ಬರೆದ್ರು. ಅಲ್ಲ, ಅರ್ಜಿ ಕೊಟ್ಟಾದ ನಂತರ ತಮ್ಮ ಪ್ರಕಾರ ಯಾವಾಗ ವೈಟ್ನರ್ ಹಾಕಿರ್ಬೋದು ಅದು ಗೊತ್ತಿಲ್ಲ ಸರ್. ಈಗ ತನಿಖೆಯಲ್ಲಿ ಅದು ಅವ್ರು ಹೇಳಬೇಕು. ಇದುವರೆಗೂ ಅವರೆಲ್ಲೂ ಆ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅದು ಹೇಳ್ಬೇಕಾದ್ರೆ ಅವರು, ಯಾಕೆಂದರೆ ವೈಟ್ನರ್ ಹಾಕಿರೋಂಥದ್ದು ಯಾರಿದ್ದಾರೆ ಅವರೇ ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಯಾವಾಗ ಹಾಕಿದ್ದು ಯಾವ ಕಾರಣಕ್ಕೆ ಅನ್ನೋದು ಅವರು ಉತ್ತರ ಕೊಡಬೇಕಾಗುತ್ತೆ. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತುಗಳು. ಒಂದು ಕಡೆ ಇಡಿಯ ವರದಿ ಇರ್ಬೋದು, ಮತ್ತು ಅದರ ಜೊತೆಗೆ ವೈಟ್ನರ್ ಹೊಸದಾಗಿ ಏನು ರಿಟ್ ಅರ್ಜಿಯಲ್ಲಿ ನೀಡಿದ್ದಾರೆ ಅವೆಲ್ಲವೂ ಸಹ ಮಹತ್ವದ ದಾಖಲೆಗಳಾಗ್ತದೆ. ಮತ್ತು ನಾನು ಈಗಾಗಲೇ ಹೇಳಿದಂತೆ ಕಾಂಗ್ರೆಸ್, BJP, JDS ಎಲ್ಲರೂ ಸಹ ಏನು ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಮಾಡಿದ್ದೇನೆ. ಆ ದಾಖಲೆಯನ್ನು ಬಿಡುಗಡೆ ಮಾಡಿದ್ದೇನೆ. ತನಿಖೆಯ ನಂತರ ಸತ್ಯಾಸತ್ಯತೆ ಗೊತ್ತಾಗ್ತದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.